ದೆಹಲಿಗೆ ಹೋಗ್ತಿದ್ದೀರಾ. ನಾಳೆ ತಂದೆಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿ ಮಾಹಿತಿಗಳಿದೆ. ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ 3ನೇ ಬಾರಿ ನಾಳೆ ದಿನ ನವದೆಹಲಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಭಾರತೀಯನು ಕೂಡ ಅತ್ಯಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಈ ಒಂದು ಕ್ಷಣ ಬರಲಿ ಅಂತಕ್ಕಂಥದ್ದು. ಕಳೆದ 10 ವರ್ಷದ ಶ್ರೀ ನರೇಂದ್ರ ಮೋದಿಜಿಯವರ ಸಾಧನೆ, ಅಭಿವೃದ್ಧಿಯ ಹರಿಕಾರರಾಗಿ ಜೊತೆಯಲ್ಲಿ ಇವತ್ತು ವಿಶ್ವದಲ್ಲೇ ಭಾರತ ದೇಶಕ್ಕೆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಶ್ರೀ ನರೇಂದ್ರ ಮೋದಿಜಿಯವರು. ಹಾಗಾಗಿ ಅವರ ಜೊತೆಯಲ್ಲಿ NDA ಮೈತ್ರಿಕೂಟದ ಎಲ್ಲ ಪಕ್ಷಗಳು, ಎಲ್ಲ ಪಕ್ಷದ ನಾಯಕರುಗಳು ಕೂಡ ಇವತ್ತು ಬೆಂಬಲವಾಗಿ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು. ನಮ್ಮ ರಾಜ್ಯದಲ್ಲೂ ಕೂಡ ಜನತಾದಳ ಪಕ್ಷದ ವರಿಷ್ಠರು ಆಗಿರ್ತಕ್ಕಂಥ ಶ್ರೀ ದೇವೇಗೌಡರು ಸಾಹೇಬರು, ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವೇನು 28ಕ್ಕೆ 28 ಗೆಲುವು ಸಾಧಿಸಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಮಾಡಿದ್ವಿ. ಒಂದು ಹಂತಕ್ಕೆ ಹೋರಾಟ ಪ್ರತಿಫಲ ಕೊಟ್ಟಿದೆ, ಯಶಸ್ಸು ಕೊಟ್ಟಿದೆ. ಆ ಯಶಸ್ಸಿಗೆ ಕಾರಣ ಕನ್ನಡಿಗರು. ಬಹುಶಃ ಎಲ್ಲೋ ಒಂದು ಕಡೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಖಂಡಿತ ಸಂತೋಷ ಇದೆ, ಇಲ್ಲ ಅಂತ ಅಲ್ಲ. ಆದರೆ ಇನ್ನು 2 ಸ್ಥಾನಗಳಲ್ಲಿ ನಾವು ಸೋತಿರ್ತಕ್ಕಂಥದ್ದು ಕೂಡ ಎಲ್ಲೋ ಒಂದು ಕಡೆ ನಮ್ಮ ಲೋಪದೋಷಗಳಿಂದ ಸೋತಿದ್ದೀವಿ ಅಂತಕ್ಕಂಥದ್ದು 2 ಪಕ್ಷದ ನಾಯಕರುಗಳಲ್ಲಿ ಇವತ್ತು ಮನಸ್ಸಿನಲ್ಲಿ ಇರತಕ್ಕಂಥದ್ದು. ಆದರೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನು ಮಾಡಿರೋದು ಬಹುಶಃ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ತಳಮಟ್ಟದಲ್ಲಿ ಪರಸ್ಪರ ಇವತ್ತು ಏನು ಅಣ್ಣತಮ್ಮಂದ ರೀತಿ ದುಡಿದಿದ್ದಾರೆ. ಅದರ ಒಂದು ಪ್ರತಿಫಲ ಇವತ್ತು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಒಂದು ನಾನು ಹೇಳ್ತೇನಣ್ಣ, ಚುನಾವಣೆಗಿಂತ ಮುಂಚಿತವಾಗಿ ಯಾವುದೇ ರೀತಿ ದೇವೇಗೌಡರ ಸಾಹೇಬರಾಗಲಿ ಕುಮಾರಣ್ಣ ಅವರಾಗಲಿ ಒಂದು ಷರತ್ತಾಕಿ ನಾವು NDA ಮೈತ್ರಿ ಪಕ್ಷಕ್ಕೆ ಭಾಗವಾಗ್ತಕ್ಕಂಥದ್ದಲ್ಲ. ಇವತ್ತು ಈ ದೇಶವನ್ನು ಕಟ್ಟಲಿಕ್ಕೆ, ಈ ರಾಜ್ಯವನ್ನು ಕಟ್ಟಲಿಕ್ಕೆ ಮಾನ್ಯ ಕುಮಾರಣ್ಣ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟರು ಸ್ವೀಕಾರ ಮಾಡ್ತೀವಿ ತುಂಬ ಹೃದಯದಿಂದ. ಕೊಡದೇ ಹೋದ್ರೂ ಕೂಡ ಚಕಾರ ಎತ್ತದಿಲ್ಲ.